ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಹೆಲ್ತಿಯಾಗಿರುತ್ತೆ, ಗೋಧಿ ಆಗಿದ್ರಿಂದ ಮಕ್ಕಳು ಬಾಕ್ಸ್ಗಂತೂ ಸಖತ್ತಾಗಿರುತ್ತೆ. ಸ್ನ್ಯಾಕ್ಸ್ ರೀತಿ ಕೊಡೋದಕ್ಕೆ ಮಕ್ಕಳು ಯಾವಾಗಲಾರ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಮತ್ತು ಹೊರಗಡೆ ಏನಾದ್ರು ಬಿಸ್ಕೆಟ್ ಕೇಳಿದಾಗ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಗರಿ ಗರಿಯಾಗಿ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಬನ್ನಿ ಹೇಗೆ ಮಾಡೋಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ 1 ಕಪ್ಪು ಸಕ್ಕರೆ, 2 ಕಪ್ಪು ಗೋಧಿ ಹಿಟ್ಟು, 1/4 ಕಪ್ಪು ತುಪ್ಪ, 4 ಏಲಕ್ಕಿ ಮತ್ತು 1/4 ಕಪ್ಪು ಚಿರೋಟಿ ರವೆ. ಇವಾಗ ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ 2 ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಮತ್ತು ಚಿರೋಟಿ ರವೆ, ಪುಡಿ ಮಾಡ್ಕೊಂಡಂಥ ಸಕ್ಕರೆ ಮತ್ತು ಏಲಕ್ಕಿ ಪೌಡರ್. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ರುಚಿ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕ್ತಿರೋದು ನಾನು. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಹಾಕೋಣ. ನಾನು ತಗೊಂಡಿರೋಂಥದ್ದು ನಂದಿನಿ ತುಪ್ಪ ಕಾಯಿಸಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ತುಪ್ಪದ ಜೊತೆ ಹಿಟ್ಟೆಲ್ಲ ಹೊಂದಬೇಕು, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೂ ಒಂದು 20 ನಿಮಿಷದೊಳಗಡೆ ಮಾಡ್ಕೋಬೋದು ಈ ಬಿಸ್ಕೆಟ್ನ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ಮುಷ್ಟಿ ಹಿಡಿದ್ರೆ ಈ ಥರ ಆಗಬೇಕು. ಆವಾಗಲೇ ಗೋಧಿ ಬಿಸ್ಕೆಟು ಚೆನ್ನಾಗಿ ಬರೋದು, ಸಖತ್ತಾಗಿರುತ್ತೆ ಮಾತ್ರ. ಇಲ್ಲಾಂದರೆ ಒಂದು 1/2 ಅವರಲ್ಲಿ ಈ ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಟೈಟಾಗಿ ಇರಬೇಕು ಹಿಟ್ಟು. ಯಾಕೆಂದರೆ ಸಕ್ಕರೆ ನೀರು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಒಂದು 10 ನಿಮಿಷ ರೆಸ್ಟಲ್ಲಿ ಇಟ್ಟಿದೆ. ಇವಾಗ ರೆಡಿಯಾಗಿದೆ. ಇವಾಗ ಒಂದು ಕಡೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಹೀಗೆ ಇದನ್ನು ಲಟ್ಟಿಸ್ಕೊಳ್ಳೋಣ. ಈ ಥರ ಬಿಸ್ಕೆಟೆಲ್ಲ ಇಸ್ಕಾನಿಂದ ಬರ್ತಾಯಿತ್ತು, ಪ್ರಸಾದ ರೀತಿ ಕೊಡ್ತಾಯಿದ್ರು ತಂದು ನಮಗೆ. ತುಂಬಾ ಚೆನ್ನಾಗಿತ್ತು. ಆದರೆ ಅದನ್ನು ಮೈದಾದಲ್ಲಿ ಮಾಡ್ತಾಯಿದ್ರು. ನಾನು ಇದನ್ನು ಗೋಧಿದಲ್ಲಿ ಮಾಡಿದ್ದೀನಿ. ಮೈದಾ ಅಷ್ಟು ಹೆಲ್ತಿ ಅಲ್ಲ, ಹಾಗಾಗಿ ನಾನು ಗೋಧಿ ಹೆಲ್ತಿ ಅಂತ ಗೋಧಿಯಿಂದ ಮಾಡ್ತಾಯಿರೋದು ನಾನು. ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ. ಇವಾಗ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ಒಂದು ತಟ್ಟೆಗೆ ಎಣ್ಣೆ ಸವರಿ ಈ ಥರ ಇಟ್ಕೊಂಡಿದ್ದೆ. ಇವಾಗ ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಇವಾಗ ಇಷ್ಟು ದಪ್ಪ ಇರಬೇಕು, ಇಲ್ಲಾಂದರೆ ಒಂದು ಅರ್ಧ ಇಂಚಷ್ಟು ದಪ್ಪ ಇರಬೇಕು. ಇವಾಗ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ಹಿಟ್ಟಂತೂ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಮತ್ತು ಇವಾಗಲೇ ಫ್ಲೇವರ್ ಅಂತೂ ಸಖತ್ತಾಗಿದೆ. ತುಪ್ಪ ಹಾಕೋದ್ರಿಂದ ಕೈಗೂ ಕೂಡ ಸ್ವಲ್ಪನೂ ಕೂಡ ಅಂಟ್ತಾ ಇಲ್ಲ ನೋಡಿ. ಇವಾಗ ಪೀಸಸ್ ಎಲ್ಲ ರೆಡಿ ಆಯಿತು. ಇವಾಗ ಕಾಯ್ದಿರುವಂಥ ಎಣ್ಣೆಗೆ ನೋಡಿ ಹೇಗೆ ಬರ್ತಾಯಿದೆ ಅಂತ. ಇವಾಗ ಫಾಸ್ಟಾಗಿ ಇವಾಗ ಎಣ್ಣೆಗೆ ಹಾಕೋಣ. ಯಾವಾಗಲೂ ಇದು ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಬೇಗನೆ ಮೇಲ್ಗಡೆ ಎಲ್ಲ ಬೆಂದೋಗುತ್ತೆ, ಒಳಗಡೆ ಹಿಟ್ಟಿಟ್ಟಾಗಿರುತ್ತೆ. ಹಾಗಾಗಿ ಕಡಿಮೆ ಉರಿಯಲ್ಲೇ ಇರಬೇಕು. 1 ನಿಮಿಷ ನಂತರ ಮೀಡಿಯಮ್ ಉರಿಯಲ್ಲಿ ಇಟ್ಟು ಆಮೇಲೆ ಇದನ್ನೆಲ್ಲ ಬಿಸ್ಕೆಟ್ನೆಲ್ಲ ತಗೋಬೇಕು ನೋಡಿ. ಇವಾಗ 1 ನಿಮಿಷ ಆದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಲ್ಟಾ ಸೀದಾ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ. ನೋಡಿ, ಇವಾಗ ಈ ಕಲರ್ ಬಂದಿದೆ. ಈ ಕಲರ್ ಬಂದ ತಕ್ಷಣ ಬೇಗನೆ ಎತ್ಕೋಬೇಕು ಇದನ್ನು. ಎಷ್ಟು ಗರಿ ಗರಿಯಾಗಿರುತ್ತೆ ಅಂದರೆ ನೀವೇ ಮತ್ತೆ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಬನ್ನಿ ಫ್ರೆಂಡ್ಸ್, ಇವಾಗ ಗೋಧಿ ಬಿಸ್ಕೆಟ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ, ಗರಿ ಗರಿಯಾಗಿದೆ, ಸೂಪರಾಗಿದೆ ಮಾತ್ರ. ಏಲಕ್ಕಿ ಫ್ಲೇವರ್ ಅಂತೂ ಸೂಪರಾಗಿ ಬಂದಿದೆ. ಚಿರೋಟಿ ರವೆ ಹಾಕಿದ್ರಿಂದ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಒಂದು 1/2 ಅವರಲ್ಲಿ ಮಾಡ್ಕೋಬೋದು. ಮತ್ತು ಕಡಿಮೆ ಸಾಮಗ್ರಿಗಳಲ್ಲಿ ರೆಡಿಯಾಗುವಂಥ ಸ್ವೀಟ್ ಇದು. ಮತ್ತು ಮಕ್ಕಳು ಕೇಳಿದ ತಕ್ಷಣ ಇದನ್ನು ಮಾಡ್ಕೋಬೋದು. ಮನೇಲಿರುವಂಥ
ಸಾಮಗ್ರಿಗಳಲ್ಲಿ. ನೀವು ಒಂದ್ಸಲ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ ಮಾತ್ರ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.